ನನ್ನ ಆತ್ಮ ಬಂಧುಗಳಿಗೆ, ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಆದರದ ಕೃತಜ್ಞತೆಗಳು ಮತ್ತೆ ಸ್ವಾಗತ. ಎಲ್ಲರಿಗೂ ಕೂಡ ಮಹಾವತಾರ್ ಫೌಂಡೇಶನ್ ನಡೆಸಿಕೊಟ್ಟಿರುವಂತಹ ಇಷ್ಟೂ ದಿನದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತ ಎಲ್ಲಾ ಜ್ಞಾನ ಬಂಧುಗಳಿಗೆ, ಪತ್ರಿಜಿ ಅವರು ಹಾಕಿಕೊಟ್ಟಿರುವಂತಹ ಒಂದು ಬುನಾದಿಯಲ್ಲಿ ನಡೆಯುತ್ತಿರುವ ನಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಈ ವೇದಿಕೆಯ ಸಂಸ್ಥಾಪಕರಾಗಿರುವಂತಹ ರಂಗನಾಥ್ ಗುರೂಜಿ ಅವರಿಗೂ ಕೂಡ ನನ್ನ ಆದರದ ಸ್ವಾಗತ ಮತ್ತೆ ಅವರಿಗೆ ಧನ್ಯವಾದ, ಕೃತಜ್ಞತೆ ಎರಡನ್ನೂ ಹೇಳ್ತೀನಿ. ಮುದ್ರಾ ಮೇಡಮ್ ನಿಮ್ಗೂ ಕೂಡ ಸ್ವಾಗತ ಮ್ಯಾಮ್. ಸಣ್ಣೇಗೌಡ್ರಿಗೂ ಕೂಡ ಸ್ವಾಗತ. ವಿಲಾಸ್ ಭಾಸ್ಕರ್ ಸರ್ಗೂ ಕೂಡ ನನ್ನ ಕಡೆಯಿಂದ ಎಲ್ಲಾರ್ಗೂ ಕೂಡ, ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನನ್ನ ಕಡೆಯಿಂದ ಕೃತಜ್ಞತೆಗಳು ಮತ್ತೆ ಸ್ವಾಗತ ಎಲ್ಲಾರ್ಗು ಕೂಡ. ಈ ವೇದಿಕೆನೆ ಒಂದು ಮಿರಾಕಲ್ ಅನ್ಸುತ್ತೆ. ಮಿರಾಕಲ್ ಅಂದ್ರೆ ಎಲ್ಲಾರ್ಗು ತಿಳಿದಿರೋ ಅಂತದೇನೆ. ಈ ವೇದಿಕೆಯಲ್ಲಿ ನಾವ್ ಎಷ್ಟು ತಿಳಿದಿದೀವಿ ಅಂತಂದ್ರೆ, ಅಷ್ಟು ಒಂದು ಚಿಕ್ಕ ಮಗು ಭ್ರೂಣವಾಗಿ ಪ್ರತಿ ತಿಂಗಳು ದೊಡ್ಡ ಭ್ರೂಣ, 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, 5, 6, 7, 8, 9 ತಿಂಗಳು ಒಂದು ಗರ್ಭದಲ್ಲಿ, ತಾಯಿಯ ಗರ್ಭದಲ್ಲಿ ಜನಿಸಿದಂತಹ ಒಂದು ಕೂಸು ಅಂತಾನೆ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಸರ್. ಯಾಕೆ ಅಂದ್ರೆ ನಾನು ಬಂದು 1 ವರ್ಷ ಕಂಪ್ಲೀಟ್ ಆಯ್ತು. ಆದ ಕಾರಣ ಇಲ್ಲಿ ನಾನು ಕಲ್ತಿದ್ದೀನಿ ಅಂತಂದ್ರೆ ತುಂಬಾನೇ ಕಲ್ತಿದ್ದೀನಿ ಸರ್. ಏನು ಗೊತ್ತಿಲ್ದಿರ ಅಂತ ಒಂದು ಹಸುಗೂಸು ಒಂದು 40 ದಿನದ ಮಕ್ಕಳಿಗೆ ಧ್ಯಾನ ಹೇಳ್ಕೊಡ್ತಿದ್ದಾರೆ ಅಂತಂದ್ರೆ ಅದು ಪತ್ರಿಜಿ ಅವರ ಆಶೀರ್ವಾದ, ನಮ್ಮ ಗುರುಗಳ ಆಶೀರ್ವಾದ, ಈ ಫೌಂಡೇಶನ್ ಕೊಟ್ಟಿರುವಂತಹ ದೊಡ್ಡ ಒಂದು ಗಿಫ್ಟ್, ಗಾಡ್ ಗಿಫ್ಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು ಎಲ್ಲರಿಗೂ ಕೂಡ ಆದರದ ಸ್ವಾಗತ. ಎಲ್ಲಾರ್ಗು ಕೂಡ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ನನಗೆ ಬಹಳ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ನನ್ಗೆ ಇವತ್ತು ಏನ್ ಅನಿಸ್ತು ಅಂತಂದ್ರೆ, ನಮ್ಮ ಆರೋಗ್ಯ ಉತ್ತಮವಾಗಿರ್ಬೇಕು ಅಂತಂದ್ರೆ ಪ್ರತಿದಿನ ಏನಾದ್ರೂ ನಮ್ ಜೀವನ ಶೈಲಿ ಬದಲಾಗ್ಬೇಕಲ್ವಾ. ಪ್ರತಿದಿನ ಅದೇ ತಿಂತೀವಿ, ಜಂಕ್ ಫುಡ್, ಹೊರಗಡೆ ತಿನ್ನೋದು. ಅಂದ್ರೆ ನಾವು ಆಧ್ಯಾತ್ಮಕ್ ಬಂದ್ಮೇಲೆ ಎಲ್ಲಾರು ಕೂಡ ಬಿಟ್ಟಿದೀವಿ ಅಂತಾನೆ ಗೊತ್ತು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ನಾಲ್ಗೆ ಚಪ್ಲ ಇರುತ್ತಲ್ವಾ. ಎಲ್ಲಾರು ಹೊರಗಡೆ ಹೋದಾಗ ಊಟಲ್ ತಿಂಡಿ ಬೇಕೇ ಬೇಕು ಅನ್ಸುತ್ತೆ. ಭಾನುವಾರ ಬಂತು ಅಂದ್ರೆ ಅಯ್ಯೋ ಮಾಡಕ್ಕಾಗಲ್ಲ, ಹೋಗ್ಲಿ ಬಿಡಿ, ಎಲ್ಲ ಒಂದು ಹೋಟೆಲಲ್ಲಿ ತರ್ಸ್ಕೊಂಡೋಣ, ತಿನ್ನೋಣ. ಅಲ್ಲಿಂದ ಏನಾಗುತ್ತೆ, ನಮ್ದು ದೇಹದ ಸ್ಥಿತಿ ಕ್ಷೀಣಿತವಾಗ್ತಾ ಬರುತ್ತೆ. ಯಾಕೆ ಅಂದ್ರೆ ನಾವು ಈ ಧ್ಯಾನದಲ್ಲಿ ಇದ್ದಾಗ ಅಡಿಕ್ಟ್ ಆಗಿರ್ತೀವಿ. ಯಾವ ರೀತಿ ಅಂತಂದ್ರೆ, ಇಲ್ಲಿ ಬುನಾದಿ ಧ್ಯಾನದಿಂದ ಜ್ಞಾನ ಕಲಿತಾ ಇರ್ತೀವಿ, ಉತ್ತಮವಾದ ಜ್ಞಾನ. ಇಲ್ಲಿರುವಂತಹ ಆತ್ಮ ಬಂಧುಗಳು ಪ್ರತಿ ಒಂದು ದಿನಕ್ಕೆ 3 ಕ್ಲಾಸ್ ನಡೀತಿದೆ. ಎಲ್ಲಾ ಕ್ಲಾಸ್ ಅಲ್ಲೂ ಕೂಡ ನಾವು ತಿಳ್ಕೊಂತ ಇದೀವಿ. ಆದ ಕಾರಣ ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ನೋಡಿಕೊಳ್ಳುವುದಕ್ಕೋಸ್ಕರ ನಮ್ಮ ಕೈಯಲ್ಲೇ ನಮ್ಮ ಆರೋಗ್ಯ, ನಮ್ಮ ಮನೆಯ ಮುಂದೆ ಒಂದು ಮರ ಬೆಳೆಸಿ, ಅದು ಉತ್ತಮವಾದ ಆರೋಗ್ಯಕರವಾದ ಮರ ನುಗ್ಗೆ ಮರ. ನಾನು ನುಗ್ಗೆ ಸೊಪ್ಪಿನ ಬಗ್ಗೆ ಇವತ್ತು ಸವಿವರವಾಗಿ ಹೇಳೋಣ ಅಂತ ಒಂದು ಸಣ್ಣ ಪ್ರಯತ್ನ. ಏನಾದ್ರೂ ನನ್ನ ಕಡೆಯಿಂದ ತಪ್ಪಿದ್ರೆ ಎಲ್ಲ ಆತ್ಮ ಬಂಧುಗಳಿಗೂ ನನ್ನಲ್ಲಿ ಕ್ಷಮೆ ಇರ್ಲಿ ಅಂತ ಫಸ್ಟೇ ಕೇಳ್ಕೊಂತ ಇರ್ತೀನಿ. ಒಂದು ನುಗ್ಗೆ ಮರ ಮನೆಯಲ್ಲಿದ್ದರೆ ಒಬ್ರು ವೈದ್ಯರು, ಒಬ್ರು ಡಾಕ್ಟರ್ ಇದ್ದಂಗೆ. ನಮ್ಮ ಮನೆಗೆ ಯಾರಾದ್ರೂ ಒಬ್ರು ಡಾಕ್ಟರ್ ಓದ್ಲಿ. ಈಗ ನಾವೇನಂತೀವಿ, ಅಯ್ಯೋ ಡಾಕ್ಟರ್ ಕೆಲ್ಸನೇ ಬೇಡಪ್ಪ, ನಾವು ನಮ್ಮ ಮಕ್ಳೆಲ್ಲ ಆಧ್ಯಾತ್ಮಕ್ ಬರ್ಲಿ ಅಂತ ನಾವ್ ಬೇಡ್ಕೊಂತ ಇದೀವಿ. ಜಾಸ್ತಿ ಮಾರ್ಕ್ಸ್ ಬರ್ಲಿ, ನಮ್ಮ ಮಕ್ಳು ಆ ಕೆಲ್ಸ ತಗೊಂಡ್ಲಿ, ಈ ಕೆಲ್ಸ ತಗೊಂಡ್ಲಿ ಅಂತ ಬೇರೆಯವರೆಲ್ಲ ಇಷ್ಟಪಟ್ರೆ, ನಿಜವಾಗ್ಲೂ ನಾನ್ ಹೇಳ್ತೀನಿ, ಸಣ್ಣ ಕೂಸುಗಳೆಲ್ಲ ಆಧ್ಯಾತ್ಮಕ್ ಬರ್ಲಿ, ಅಲ್ಲಿಂದ ಒಂದು ಉತ್ತಮವಾದ ಬೆಳವಣಿಗೆ ಅವರೇ ರೂಪಿಸ್ಕೊತಾರೆ. ನಾವು ತಂದೆ ತಾಯಿಗಳು ಹೇಳದ್ ಬೇಕಿಲ್ಲ, ಯಾರು ಹೇಳದ್ ಬೇಕಿಲ್ಲ. ಅಂತ ಒಂದು ಬುನಾದಿನ ಈ ಅವತಾರ್ ಫೌಂಡೇಶನ್ ನಮಗೆಲ್ಲ ಗಿಫ್ಟ್ ಹಾಕೊಟ್ಟಿದೆ. ನುಗ್ಗೆ ಮರದ ತೊಗಟೆಯಿಂದ ಇದರಿಂದ ಏನೇನ್ ಪ್ರಯೋಜನ ಅಂತ ಹೇಳ್ತೀನಿ. ನುಗ್ಗೆ ಮರದ ತೊಗಟೆಯಿಂದ ನಮ್ಮ ಹಲ್ಲುಗಳನ್ನು ಗಟ್ಟಿಯಾಗಿಡಬಹುದು. ಅಂದ್ರೆ ತೊಗಟೆ ಬರುತ್ತಲ್ಲ, ಅದ್ರದ್ದು ಚಕ್ಕೆ ತೆಗೆದ್ಬಿಟ್ಟು ಅದನ್ನ ಸಣ್ಣಗೆಲ್ಲ ಒಳಕಲ್ಲಲ್ಲಿ ಚೆಚ್ಚಿ ಅದನ್ನ ಕಷಾಯ ಮಾಡ್ಬೇಕು, ಬಾಯಿ ಮುಕ್ಳಿಸ್ಬೇಕು. ಅದರಿಂದ ಪಳ ಹಲ್ಲು ಒಳಿತವೆ, ಹಲ್ಲು ಗಟ್ಟಿ ಮುಟ್ಟಾಗಿರುತ್ತೆ ಫಸ್ಟ್. ಆಮೇಲೆ ಎರಡನೇದಾಗಿ ನುಗ್ಗೆ ಮರದ ಅಂಟು ಬರುತ್ತಲ್ಲ, ಅದು ನುಗ್ಗೆ ಮರದಲ್ಲಿ ಒಂದು ಅಂಟು ಬಂದಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸಿದ್ವಿ. ಆ ಅಂಟು ತಗೊಂಡು ಎಲ್ಲಾದ್ರೂ ಗಾಯ ಇರುತ್ತಲ್ಲ, ಆ ಗಾಯಕ್ಕೆ ಅಂಟು ಹಚ್ಚಿದ್ರೆ ಸಾಕು, ಗಾಯ ವಾಸಿ ಆಗುತ್ತೆ. ಇದೊಂದು 2ನೇ ಟಿಪ್ಸು, ಇದನ್ನು ಮಾಡಿ. 3ನೇ ಟಿಪ್ಸ್ ಬಂದು, ನುಗ್ಗೆ ಸೊಪ್ಪಿನಿಂದ ಹಲವಾರು ಉಪಯೋಗಗಳಿವೆ. ಇದರಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ಗಳು ನಮ್ಮ ದೇಹಕ್ಕೆ ಉತ್ತಮವಾದ ಪ್ರಯೋಜನಕಾರಿಯಾಗಿದೆ. ಈ ಸೊಪ್ಪು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನುಗ್ಗೆ ಸೊಪ್ಪು ನಮ್ಮ ದೇಹದಲ್ಲಿರುವಂತಹ ಒಂದು
ರೋಗ ನಿರೋಧಕ ಶಕ್ತಿಯನ್ನು ತುಂಬಾ ಅದ್ಭುತವಾಗಿ ಹೆಚ್ಚಿಸುತ್ತದೆ. ನಮ್ಮ ದೇಹದ ಮೇಲೆ ಸತತವಾಗಿ ಆಕ್ರಮಿಸುವ ಕ್ರಿಮಿಗಳಿಂದ ರಕ್ಷಿಸುತ್ತದೆ. ಆದ ಕಾರಣ ನುಗ್ಗೆ ಸೊಪ್ಪನ್ನು ದಿನಕ್ಕೆ 2 ಬಾರಿ 4 ವಾರದಂತೆ ಸೇವನೆ ಮಾಡಬೇಕು. ಇದು ಉತ್ತಮವಾದ ಆರೋಗ್ಯವನ್ನು ಕೊಡುತ್ತದೆ. ಇದರಲ್ಲಿ ವಿಟಮಿನ್ ಎ, ಬಿ, ಬಿ1, ಬಿ2, ಕ್ಯಾಲ್ಸಿಯಂ, ಐರನ್, ಫ್ಯಾಟ್, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಜಿಂಕ್ ಹೀಗೆ ಹಲವಾರು ರೀತಿಯ ವಿಟಮಿನ್ ಮತ್ತು ಮಿನರಲ್ಸ್ಗಳು ಇವೆ. ಇದು ಸಕ್ಕರೆ ಕಾಯಿಲೆ ಇರುವವರಿಗೂ ಕೂಡ ಉತ್ತಮ ಆಹಾರವಾಗಿದೆ. ಮತ್ತು ಬಿಪಿ ಅಧಿಕ ರಕ್ತದ ಒತ್ತಡ ಇರುತ್ತಲ್ಲ, ಅದನ್ನು ಕೂಡ ಕಡಿಮೆ ಮಾಡುವ ಗುಣವನ್ನು ಸಾಕಷ್ಟು ಹೊಂದಿದೆ ಈ ನುಗ್ಗೆ ಸೊಪ್ಪು. 1 ಲೋಟ ನೀರಿಗೆ 1 ಮುಷ್ಟಿಯಷ್ಟು ನುಗ್ಗೆ ಸೊಪ್ಪನ್ನು ಹಾಕಿ ಕುದಿಸಿ ಕುಡಿಯುವುದರಿಂದ ರಕ್ತದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಅಂದ್ರೆ ಬಿಪಿ ಹೆಚ್ಚಾಗಿರುತ್ತಲ್ಲ, ಆವಾಗ 1 ಮುಷ್ಟಿಯಷ್ಟು ನುಗ್ಗೆ ಸೊಪ್ಪನ್ನ 1 ಲೋಟ ನೀರಿಗೆ ಚೆನ್ನಾಗಿ ಕುದಿಸ್ಬಿಟ್ಟು, ಅರ್ಧ ಲೋಟ ಬರ್ಬೇಕದು, 1 ಲೋಟ ನೀರ್ ಹಾಕಿದಾಗ ಅದು ಹಿಂಗಿ ಅರ್ಧ ಲೋಟಕ್ಕೆ ಬಂದಾಗ ಅದನ್ನ ಶೋಧಿಸಿ ಸ್ವಲ್ಪ ತಣ್ಣು ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಆಗುವಂತಹ ಒಂದು ರಕ್ತದ ಒತ್ತಡವನ್ನು ನಿವಾರಣೆ ಮಾಡಬಹುದು. ಇದು ಉತ್ತಮವಾದ ಒಂದು ಹಸಿರು ತರಕಾರಿ ಅಂತಾನೆ ಹೇಳ್ಬೇಕು. ಉತ್ತಮವಾದ ಹಸಿರು ತರಕಾರಿನೂ ಆಗುತ್ತೆ, ಉತ್ತಮವಾದ ಹಸಿರು ಆಹಾರನೂ ಕೂಡ ಆಗುತ್ತೆ. ಇದು ಇನ್ನೊಂದು ಕಣ್ಣಿನ ಸಮಸ್ಯೆಗೆ ಇದರ ಸೊಪ್ಪನ್ನು ಚೆನ್ನಾಗಿ ಅರೆದು ಆ ಲೇಪನವನ್ನು ಕಣ್ಣನ್ನು ಮುಚ್ಕೋಬೇಕು. ಅದೊಂದು ಕಷಾಯ ತರ ಗಟ್ಟಿಗೆ ಮಾಡ್ಬೇಕು, ನುಣ್ಣಗೆ ರುಬ್ಬೇಕು, ಇಲ್ಲ ಕಲ್ಲಲ್ಲಾದ್ರೂ ಸಣ್ಣ ಕುಟ್ಬೇಕು. ಅದ್ರ ಲೇಪನನ ಕಣ್ಣು ಮುಚ್ಚಿಬಿಟ್ಟು ಕಣ್ಣು ಸುತ್ತ ಇಟ್ಟಾಗ ಕಣ್ಣು ಉರಿ ಆಗೋದು, ಕಣ್ಣಲ್ಲಿರುವಂತಹ ಕೆಲವೊಂದು ಧೂಳು ಏನಾದ್ರೂ ಕೂತಿರುತ್ತಲ್ಲ ಅದು ಆರಾಮಾಗಿ ಹೊರಗೆ ಬರುತ್ತೆ. ಕಣ್ಣಿಗಂತೂ ತುಂಬಾ ಅದ್ಭುತವಾದ ರೆಮಿಡಿ ಅಂತ ಹೇಳ್ಬೋದು ನುಗ್ಗೆ ಸೊಪ್ಪು. ಇದ್ರಿಂದನೂ ಕಣ್ ಪ್ಯಾಕ್ ಮಾಡ್ಬೋದು. ಇದು ಕೊಲೆಸ್ಟ್ರಾಲ್ ಕರಗಿಸುತ್ತದೆ. ಕೊಲೆಸ್ಟ್ರಾಲ್ ಅದು ಗೊತ್ತಿದೆ. ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಂಡ್ ತಿಂತು ಅಂತಂದ್ರೆ ಎಷ್ಟು ಸಲಿ ಹೋಗ್ತೀವಿ ಮೋಷನ್ಗೆ? 2-3 ಸಲಿ ಅಂತ ಕಂಪಲ್ಸರಿ ಹೋಗ್ತೀವಿ. ಅದೇನ್ ಮಾಡುತ್ತೆ, ನಮ್ಮ ಕರಳನ್ನು ಶುದ್ಧಿ ಮಾಡುತ್ತೆ. ಆದ ಕಾರಣ ನುಗ್ಗೆ ಸೊಪ್ಪು ಹೊಟ್ಟೆಯಲ್ಲಿರುವ ಫ್ಯಾಟ್ ಕರಗಿಸುತ್ತದೆ, ದೇಹದ ಆಲಸ್ಯವನ್ನು ಕಡಿಮೆ ಮಾಡುತ್ತದೆ. ನಮ್ಮ ದೇಹದಲ್ಲಿ ಒಂದೊಂದ್ಸರಿ ಆಲಸ್ಯ ಆಗ್ತಿರುತ್ತೆ. ಏನೇ ಊಟ ಮಾಡಿದ ತಕ್ಷಣನೇ ನಿದ್ದೆ ಬಂದಂಗಾಗೋದು, ಮಲಗ್ಬೇಕು ಅನ್ಸೋದು, ಕೆಲ್ಸ ಮಾಡಕ್ಕೆ ಒಂಥರ ಬೇಜವಾಬ್ದಾರಿ ಇರುತ್ತೆ, ಅದು ಆಲಸ್ಯ ಅಲ್ವಾ? ಅದನ್ನು ಕೂಡ ಈ ನುಗ್ಗೆ ಸೊಪ್ಪು ಕಡಿಮೆ ಮಾಡುತ್ತದೆ. ರಕ್ತವನ್ನು ಶುದ್ಧಿ ಮಾಡುತ್ತದೆ. ಮುಖದ ಮೇಲಿನ ಮೊಡವೆಗಳಿಗೆ, ನಮ್ಮ ಮುಖದ ಮೇಲೆ ಮೊಡವೆ ಇರುತ್ತಲ್ಲ, ಅದಕ್ಕೂ ಕೂಡ ನುಗ್ಗೆ ಸೊಪ್ಪು ರಾಮಬಾಣವಾಗಿದೆ. ಕಪ್ಪು ಕಲೆಗಳನ್ನು ಕಡಿಮೆ ಮಾಡುತ್ತದೆ. ನುಗ್ಗೆ ಸೊಪ್ಪು 1 ಮುಷ್ಟಿ, 2 ಹನಿ ನಿಂಬೆ ರಸ, ಇದನ್ನು ಚೆನ್ನಾಗಿ ರುಬ್ಬಿಟ್ಟು ಸ್ವಲ್ಪ 1 ಸ್ಪೂನು ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೇಕು. ಅದನ್ನ ಮುಖಕ್ಕೆಲ್ಲ ಲೇಪನ ಮಾಡ್ಬೇಕು. ಅರ್ಧ ಗಂಟೆ ಬಿಟ್ಬಿಟ್ಟು ಒಂದು ಉಗುರು ಬೆಚ್ಚಗಿರೋ ನೀರಿಂದ ಮುಖ ವಾಶ್ ಮಾಡ್ಬೇಕು ಅಷ್ಟೇ, ಇನ್ನೇನು ಮಾಡಕ್ ಹೋಗ್ಬಾರ್ದು. ಇದು ಮುಖದಲ್ಲಿರುವಂತಹ ಒಂದು ಕಪ್ಪು ಕಲೆಯನ್ನು ಕೂಡ ನಿವಾರಣೆ ಮಾಡುತ್ತದೆ. ಆಮೇಲೆ ಕಜ್ಜಿ ಬರುತ್ತೆ, ಒಂದೊಂದ್ಸರಿ ಮೈ ಕೆರ್ತ ಆಗ್ತಿರುತ್ತೆ, ಅದಕ್ಕೂ ಕೂಡ ಒಂದು ಅದ್ಭುತವಾದ ರಾಮಬಾಣವಾಗಿದೆ ಈ ನುಗ್ಗೆ ಸೊಪ್ಪು. ಇದರಿಂದ ನಾವು ಪಲ್ಯ ಮಾಡ್ತೀವಿ, ಸಾಂಬಾರ್ ಮಾಡ್ತೀವಿ, ದೋಸೆ ಮಾಡ್ತೀವಿ, ಚಪಾತಿ ಮಾಡ್ಬೋದು, ರೊಟ್ಟಿ ಮಾಡ್ತೀವಲ್ಲ, ಜೋಳದ ರೊಟ್ಟಿಗೂ ಕೂಡ ನುಗ್ಗೆ ಸೊಪ್ಪು ಹಾಕ್ಬಿಟ್ಟೆ ಮಾಡ್ಬೋದು. ಆಮೇಲೆ ರಾಗಿ ರೊಟ್ಟಿನೂ ಅದರಿಂದ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಈ ನುಗ್ಗೆ ಸೊಪ್ಪಿಂದ ತರಾವರಿ ಅಡ್ಗೆನೆ ಮಾಡ್ಬೋದು ನಾವು. ಅಂತ ಅದ್ಭುತವಾದ ರೆಮಿಡಿ ಈ ನುಗ್ಗೆ ಸೊಪ್ಪಾಗಿದೆ. ಇದು ಆಹಾರವಾಗಿ ತೆಗೆದುಕೊಂಡಾಗ ಜೀರ್ಣಶಕ್ತಿ ಉತ್ತಮವಾಗುತ್ತದೆ. ಹೃದಯದ ಸಮಸ್ಯೆಗೆ ರಾಮಬಾಣವಾಗಿದೆ. ರಕ್ತ ಶುದ್ಧಿ ಮಾಡುವುದರಿಂದ ನಮ್ಮ ಹೃದಯದ ಸಮಸ್ಯೆ ಕಡಿಮೆ ಆಗುತ್ತೆ ಈ ನುಗ್ಗೆ ಸೊಪ್ಪಿಂದ. ಈ ಸೊಪ್ಪು ಕಫ ವಾತಕ್ಕೆ ಏಳಿ ಮಾಡಿಸಿದ ಆಹಾರವಾಗಿದೆ. ಕಫ ವಾತ ಅದೆಲ್ಲ ಇರುತ್ತಲ್ಲ, ಈ ನುಗ್ಗೆ ಸೊಪ್ಪು ಸೇವನೆ ಮಾಡಿದಾಗ ಅದೆಲ್ಲ ಕ್ಲಿಯರ್ ಆಗೋಗುತ್ತೆ. ಮತ್ತು ದೇಹದಲ್ಲಿರುವ ಕಜ್ಜಿಗಳು, ಗುಳ್ಳೆಗಳು, ಇಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಇದು ನಮ್ಮ ದೇಹದಲ್ಲಿ ವಿಷಕಾರಿ ಅಂಶವನ್ನು ಕೂಡ ತೆಗೆದು ಹಾಕುತ್ತದೆ. ಕೆಲವು ಸರಿ ನಮಗೆ ಅಜೀರ್ಣ ಆಗಿರುತ್ತೆ, ಎಲ್ಲೋ ಬೇರೆ ಕಡೆ ಊಟ ಮಾಡಿ ಬಂದಿರ್ತೀವಿ, ಜೀರ್ಣ ಆಗಲ್ಲ, ಡೈಜೆಷನ್ ಆಗಿರಲ್ಲ. ಆವಾಗ ಒಂಥರ ಏನಾಗ್ತಿರುತ್ತೆ, ಇಡೀ ಶರೀರನೇ ಭಾರ ಭಾರ ಅನಿಸ್ತಿರುತ್ತೆ. ಆವಾಗ 1 ಮುಷ್ಟಿಯಷ್ಟು ನುಗ್ಗೆ ಸೊಪ್ಪಿನ ಕಷಾಯ ಮಾಡೋದ್ರಿಂದ ಹೊಟ್ಟೆ ಕ್ಲೀನ್ ಆಗುತ್ತಲ್ಲ, ಅವಾಗ ಅಲ್ಲ ಇರುವಂತಹ ದೇಹದಲ್ಲಿ ಇರುವಂತಹ ಒಂದು ವಿಷಕಾರಿ ವಸ್ತು ಮಲಮೂತ್ರದ ಮೂಲಕ ವಿಸರ್ಜನೆಯಾಗಿ ನಮ್ಮ ದೇಹ ಶುದ್ಧಿಯಾಗುತ್ತದೆ. ಇದರಿಂದ ಚಟ್ನಿನೂ ಕೂಡ ಮಾಡಬಹುದು. ನುಗ್ಗೆಕಾಯಿ
ಸಾಂಬಾರು ಅಂದ್ರೆ ಎಲ್ಲಾರ ಬಾಯಲ್ಲೂ ನೀರ್ ಬರುತ್ತಲ್ವಾ, ನುಗ್ಗೆಕಾಯಿ ನೋಡಿದ ತಕ್ಷಣನೇ ಬಾಯಲ್ಲಿ ನೀರ್ ಬರುತ್ತೆ. ಏನಾದ್ರು ಫಂಕ್ಷನ್ನಿಗೆ ಹೋದಾಗ ನುಗ್ಗೆಕಾಯಿಂದ ಸಾಂಬಾರ್ ಮಾಡಿತು ಅಂದ್ರೆ ಎಲ್ಲಾರು ಕೇಳ್ತಾರೆ, ನುಗ್ಗೆಕಾಯಿ ಎರಡು ಜಾಸ್ತಿ ಹಾಕಿ, ನುಗ್ಗೆಕಾಯಿ ಎರಡು ಜಾಸ್ತಿ ಹಾಕಿ ಅಂತ ಹೇಳ್ಬಿಟ್ಟು. ಇದು ಎಲ್ಲಾರ ಗುಣನು. ಕಾಯಿ ನುಗ್ಗೆ ಸೊಪ್ಪು ಅಂದ್ರೆ ಅಂತ ಒಂದು ಅದ್ಭುತವಾದ ಗುಣ ಅದಕ್ಕಿರುತ್ತೆ. ಅದರಿಂದ ಎಲ್ಲಾರ ಬಾಯಲ್ಲೂ ಕೂಡ ನೀರ್ ಬರುತ್ತೆ. ನುಗ್ಗೆ ಸೊಪ್ಪು, ನುಗ್ಗೆ ಕಾಯಿ ಅಂದ ತಕ್ಷಣನೇ. ಇದರ ಬೀಜವನ್ನು ಕೂಡ ಔಷಧಿ ರೂಪದಲ್ಲಿ ನಾವು ಸೇವನೆ ಮಾಡಬಹುದು. ನುಗ್ಗೆಕಾಯಿ ಬೀಜನ್ನು ಕೂಡ ಔಷಧಿ ರೂಪದಲ್ಲಿ ಸೇವನೆ ಮಾಡಬಹುದು. ಇದರಿಂದ ನಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಆದರೆ ಯಾವುದು ಕೂಡ ಅತಿಯಾಗಬಾರದು. ಅತಿಯಾದ್ರೆ ಏನಾಗುತ್ತೆ? ಅಮೃತನು ಕೂಡ ವಿಷ ಆಗುತ್ತೆ. ಆದ ಕಾರಣ ಈ ಬೇಸಿಗೆ ಕಾಲದಲ್ಲಿ ಎಷ್ಟು ಬೇಕಷ್ಟೇ ಉಪಯೋಗಿಸ್ಬೇಕು. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ನಾವು ಉಪಯೋಗ ಅದೆಷ್ಟು ಮಾಡಿದ್ರು ಕೂಡ ನಮ್ಮ ದೇಹದ ಮೇಲೆ ಯಾವುದು ಕೂಡ ಪರಿಣಾಮ ಬೀರಲ್ಲ. ಈಗ ಏನಾಗುತ್ತೆ ಅಂದ್ರೆ ತುಂಬಾ ಹೀಟ್ ಜಾಸ್ತಿ ಇರೋದ್ರಿಂದ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಕೂಡ ಹೀಟೆ. ಹಂಗಾಗಿ ಎಷ್ಟು ಬೇಕು ಅಷ್ಟೊಂದು ಮಾತ್ರ ಈ ಒಂದು ಬೇಸಿಗೆ ಕಾಲದಲ್ಲಿ ನಾವು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಇದ್ರಲ್ಲಿ ಏನು ಅಂದ್ರೆ ಉಷ್ಣ ಗುಣ ಜಾಸ್ತಿ ಇರುತ್ತೆ. ಇದಕ್ಕಾಗಿ ಬಳಕೆ ಮಾಡುವಾಗ ನಮ್ಮ ದೇಹದ ಪ್ರಕೃತಿಯನ್ನು ತಿಳಿದುಕೊಂಡು ಬಳಕೆ ಮಾಡಬೇಕು. ದೇಹದ ಉಷ್ಣ ಇದ್ದ ಕಾರಣ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಸಿ. ಇದರ ಪುಡಿಗೆ ಅಂದ್ರೆ ನುಗ್ಗೆ ಸೊಪ್ಪು ಒಣಗಿಸ್ಬಿಟ್ಟು ಪೌಡರ್ ಮಾಡ್ಕೋಬೇಕು. ಇದಕ್ಕೆ ಜೀರಿಗೆ, ಕೊತ್ತಂಬರಿ ಬೀಜ ಇರುತ್ತಲ್ಲ, ಜೀರಿಗೆ ಕೊತ್ತಂಬರಿ ಬೀಜ ಅರ್ಧ ಸ್ಪೂನ್ ತುಪ್ಪದಲ್ಲಿ ಉರಿಬೇಕು. ಆ ಸೊಪ್ಪನ್ನು ಕೂಡ ಒಣಗಿಸ್ಬಿಟ್ಟು ಉರಿಬೇಕು. ಅದ್ರದ್ದು ಪೌಡರ್ ಮಾಡಿ ಇಟ್ಕೋಬೇಕು. ಮಜ್ಜಿಗೆಗೆ ನೀರ್ ಮಜ್ಜಿಗೆ ಮಾಡ್ಬಿಟ್ಟು 1 ಸ್ಪೂನ್ ಆ ಪೌಡ್ರು, ಒಂಚೂರು ಸೈಂಧವ ಲವಣ ಅಂದ್ರೆ ಉಪ್ಪಾಕಿ ಕುಡಿಯೋದ್ರಿಂದನೂ ಕೂಡ ಈ ಬೇಸಿಗೆಯಲ್ಲಿ ನಮ್ಮ ಶರೀರವನ್ನು ತಂಪಾಗಿಡುತ್ತದೆ ಈ ನುಗ್ಗೆ ಸೊಪ್ಪು. ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ. ಇದನ್ನ ಯಾರು ಹೇಳಿದ್ದಾರೆ ಅಂತಂದ್ರೆ ಅವಾಗ ನಮ್ಮ ಪತಂಜಲಿ ಮಹರ್ಷಿಗಳೇ ಹೇಳಿದ್ದಾರೆ. ಅಂದ್ರೆ ಏನು ಹಿಂದಿನ ಕಾಲದಲ್ಲಿ ನಮ್ಮ ಬಳಕೆಯಾದಂತ ವಸ್ತುಗಳಿದ್ದು, ರಾಗಿ, ಜೋಳ, ನವಣೆ, ಸಾವೆ, ಸಜ್ಜೆ, ಕೊರ್ಲೆ ಇದೆಲ್ಲ ಇತ್ತಲ್ಲ, ಅದೆಲ್ಲ ತಿನ್ಬೇಕಾರೆ ಮನುಷ್ಯ 120 ವರ್ಷ, 150 ವರ್ಷ ಬದುಕ್ತಿದ್ರು. ಅವ್ರಿಗೇನು ಕಾಯಿಲೆನೇ ಇರ್ಲಿಲ್ಲ. ಕಾಯಿಲೆ ಹೆಸರೇ ಗೊತ್ತಿಲ್ಲ ಯಾರಿಗೂ ಕೂಡ. ಶುಗರ್ ಗೊತ್ತಿಲ್ಲ, BP ಗೊತ್ತಿಲ್ಲ, ಹಾರ್ಟ್ ಅಟ್ಯಾಕ್ ಗೊತ್ತಿಲ್ಲ, ಗ್ಯಾಸ್ಟ್ರಿಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಉದಾಹರಣೆಗೆ ನಾವು ಕೂಡ ಹಂಗೆ ತಿಂದು ಬೆಳ್ದಿದೀವಿ. ಇತ್ತೀಚೆಗಷ್ಟೇ ಈ ಫುಡ್ಡಿಗೆ ಅಡಿಕ್ಟ್ ಆಗ್ಬಿಟ್ಟು ನಮ್ದು ಕೂಡ ಆರೋಗ್ಯ ಹಾಳಾಗಿತ್ತು. ಈ ಫೌಂಡೇಶನ್ನಿಗೆ ಬಂದ್ಮೇಲೆ ತುಂಬಾ 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 ಚೆನ್ನಾಗಿದ್ದೀನಿ. ಆರೋಗ್ಯ ತುಂಬಾ ಚೆನ್ನಾಗಿದೆ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನಾವು ರೋಗ ಮುಕ್ತರಾಗೋಣ. ಉತ್ತಮವಾದ ಪ್ರಜೆಯಾಗಿ ಹೆಚ್ಚು ಧ್ಯಾನ ಮಾಡಿ ಜ್ಞಾನವನ್ನು ತಿಳಿದುಕೊಳ್ಳುತ್ತಾ ಆ ಜ್ಞಾನ ಭಂಡಾರವನ್ನು ಎಲ್ಲರಿಗೂ ಹಂಚುತ್ತಾ ರೋಗ ಮುಕ್ತ ಸಮಾಜವನ್ನಾಗಿ ನಾವೆಲ್ಲರೂ ಕೂಡ ಬೆಳೆಸೋಣ. ಯಾರು? ನಾವು ಮಹಾವತಾರ್ ಫೌಂಡೇಶನ್ ನಲ್ಲಿ ಎಷ್ಟು ಜನ ಇದ್ದೀವಿ ಅಷ್ಟು ಜನನು ಕೂಡ ಒಂದು ಚೈನ್ ಲಿಂಕ್ ತರ 4 ಜನಕ್ಕೆ ಯೋಗ ಹೇಳ್ಕೊಡೋದು, ಧ್ಯಾನ ಮಾಡ್ಸೋದು ಮಾಡ್ಬೇಕು. ಅವ್ರು ಇನ್ನೊಂದ್ 4 ಜನಕ್ಕೆ ಈ ರೀತಿ ಮಾಡಿದಾಗ ಒಂದು ಉನ್ನತವಾದ ಸಮಾಜವನ್ನ ನಾವು ಕೂಡ ನಿರ್ಮಾಣ ಮಾಡಬಹುದು ಅಂತ ಭರವಸೆನ ನಾವು ಕಲಿಬೇಕಾಗಿದೆ. ನಾವೆಲ್ಲರೂ ಕೂಡ ಮಹಾವತಾರ್ ಫೌಂಡೇಶನ್ ನಡೆಸಿಕೊಡುತ್ತಿರುವಂತಹ ರಂಗನಾಥ ಗುರುಗಳಿಗೆ, ಅವರ ಕುಟುಂಬಕ್ಕೆ ಗುರುದಕ್ಷಿಣೆಯಾಗಿ ಇಲ್ಲಿ ನಾವು ಏನ್ ತಿಳ್ಕೊಬೇಕಪ್ಪ ಅಂದ್ರೆ, ಅವ್ರಿಗೆ ಗುರುದಕ್ಷಿಣೆ ನಾವು ಕೊಡ್ಬೇಕು ಅಂದ್ರೆ ಎಲ್ಲರೂ ಕೂಡ ಜ್ಞಾನವನ್ನು ಹಂಚ್ಬೇಕು. ನಮ್ಮ ಈ ಆತ್ಮ ಬಂಧುತ್ವ ಎತ್ತರಕ್ಕೆ, ಶಿಖರ ಇದೆಯಲ್ಲ, ಬೆಟ್ಟದ ಶಿಖರ ಎತ್ತರಕ್ಕೆ ನಾವೇ ಕೂಡ ಅದನ್ನ ಹತ್ತಿಸ್ಬೇಕು. ಇದು ನಾವು ಕೊಡುವಂತಹ ಈ ಫೌಂಡೇಶನ್ಗೆ ಒಂದು ಗುರುದಕ್ಷಿಣೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ, ನನ್ನ ಮನಸ್ಸು ತಿಳಿಯಾಗಿದೆ. ನಾನು ಎಲ್ಲೆಲ್ಲಿಯೂ ಕೂಡ ಭಗವಂತನನ್ನೇ ನೋಡುತ್ತೇನೆ, ನಿಮ್ಮಲ್ಲೇ ಭಗವಂತನನ್ನೇ ನೋಡುತ್ತೇನೆ, ಒಂದು ವಸ್ತುವಲ್ಲಿ ಭಗವಂತನನ್ನೇ ನೋಡುತ್ತೇನೆ. ಇದನ್ನು ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಈ ಫೌಂಡೇಶನ್ ಮತ್ತು ಎಲ್ಲಾ ಧ್ಯಾನಿಗಳಿಗೂ ನನ್ನ ಆತ್ಮಪೂರ್ವಕ ಕೋಟಿ 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 ನಮನಗಳು ಹೇಳಕ್ ಇಷ್ಟಪಡ್ತೀನಿ. ಮಿಗಿಲಾಗಿ ಯೂನಿವರ್ಸ್ಗೆ ನನ್ನ ಕೃತಜ್ಞತೆಗಳು, 1000 ಕೋಟಿ ಕೃತಜ್ಞತೆಗಳು ಯೂನಿವರ್ಸ್ಗೆ. ಅವ್ರ ಜೊತೆ ಯಾವಾಗ್ಲೂ ನಾನಿರ್ತೀನಿ. ನಾನು ತುಂಬಾ 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 ಖುಷಿಯಾಗಿದ್ದೀನಿ ಈ ಫೌಂಡೇಶನ್ ನಿಂದ. ನನ್ನ ಜಗತ್ತು ನೀವೆಲ್ಲ ಏನಾಗಿದ್ದೀರಿ ಅಂತಂದ್ರೆ ನನ್ ಜಗತ್ತೇ ಆಗ್ಬಿಟ್ಟಿದ್ದೀರಾ. ಲಕ್ಷ್ಮೀಕಾಂತಮ್ಮ ಮೇಡಮ್ ತುಂಬಾ ಅದ್ಭುತವಾಗಿ ನೀವೆಲ್ಲ ಬಂದ್ರಿ. ನನಗ್ ಬಹಳ ಬೇಜಾರಾಗಿತ್ತು, ತಿರುವಣ್ಣಮಲೆಗ್ ನಾನು ಹೋಗ್ಲಿಲ್ವಲ್ಲ ಬಹಳ ಇತ್ತು, ನನ್ಗೂ ಕೂಡ ಹೋಗ್ಲಿಲ್ಲ. ಎಂತ ಒಂದು ಸತ್ಸಂಗ ಅದು, ಆತ್ಮ ಬಂಧುಗಳನ್ನ ನಾನು ಬಿಟ್ಬಿಟ್ಟಿದ್ದೀನಲ್ಲ ಅಂತ. ಆದ್ರೆ ಮಕ್ಳು ಜೊತೆ ಇದ್ದಿದ್ರಿಂದ
ಎಲ್ಲೆಲ್ಲಿಯೂ ದೇವರೇ ಅಂತ ಮಕ್ಕಳು ರೂಪದಲ್ಲಿ ಅವ್ರನ್ನೇ ನೋಡ್ದೆ ನಾನು. 40 ದಿನ ಮಾಡಿದಂತಹ ನಾನು ಧ್ಯಾನ ಹೇಳಿಕೊಟ್ಟಂತಹ ನನ್ನ ಮುದ್ದು ಮಕ್ಕಳಿಂದ ಅವರಿಗೂ ಕೂಡ ನನ್ನ ಕೋಟಿ ಪ್ರಣಾಮಗಳನ್ನು ತಿಳಿಸುತ್ತೇನೆ. ನನ್ನನ್ನು ಒಂದು ಒಳ್ಳೆಯ ಆತ್ಮವಾಗಿ ನೋಡಿದ್ದಕ್ಕೆ, ಅಂದ್ರೆ ನನ್ ಗುರ್ತಿಸಿದ್ರು ಯಾರು ಈ ಫೌಂಡೇಶನ್ಗೆ ಬಂದಾಗ, ಗೀತಾ ಮೇಡಮ್ ಅವ್ರಿಗೂ ಕೂಡ ನನ್ನ ಕೋಟಿ ನಮನಗಳು. ಅಶ್ವಿನಿ ಮೇಡಮ್ಗೆ ನನ್ನ ಕೋಟಿ ನಮನಗಳು. ಸಮಯ ಪಾಲನೆ ಮತ್ತು ಶಿಸ್ತು ಇದನ್ನ ನಾನ್ ಕಲ್ತಿದ್ದು ಅಂತಂದ್ರೆ ನಮ್ಮ ರೇವತಿ ಮೇಡಮ್ ಇಂದ, ನಮ್ಮ ಮಧುರ ಹೆಗಡೆ ಮೇಡಮ್ ಇರ್ಬೋದು, ನಮ್ ಸಣ್ಣಗೌಡ್ರು ಸರ್ ಇರ್ಬೋದು, ಇಲ್ಲಿರೋಂತ ಎಲ್ಲಾ ಆತ್ಮ ಬಂಧುಗಳು ಕೂಡ ನನಗೆ ಹೆಚ್ಚು ಜ್ಞಾನ ಭಂಡಾರವನ್ನೇ ಕೊಟ್ಟಿದ್ದಾರೆ. ಅದನ್ನ ಯಾವತ್ತೂ ಕೂಡ ನನ್ನ ಉಸಿರು ಇರೋವರೆಗೂ ಕೂಡ ನಾನು ಮರೆಯಕ್ ಇಷ್ಟ ಪಡೋದಿಲ್ಲ. ನನ್ನ ಆತ್ಮಪೂರ್ವಕ ಕೃತಜ್ಞತೆಗಳು ಎಲ್ಲರಿಗೂ ಕೂಡ. ಜ್ಞಾನ ಕೊಟ್ಟಿರುವ ಈ ವೇದಿಕೆ ಎಲ್ಲಾ ದೇವರುಗಳು ಕೂಡ ನನ್ನ ನಮನಗಳು. ಒಂದೇ ಒಂದು ಕೊಟೇಶನ್ ಹೇಳ್ಬಿಡ್ತೀನಿ ಅಷ್ಟೇ. ಹೊರಗಡೆಯಿಂದ ಒಳಕ್ಕೆ ಪಂಪು ಮಾಡುವುದರಿಂದ ಆಗುವುದಿಲ್ಲ. ನಿಮ್ಮ ಅಂತಹ ಅಂತರ್ಗ್ರಹಣದಿಂದ ಶಕ್ತಿಯಾಗೂ ವ್ಯಾಪ್ತಿಯು ನೀವು ನಿಜವಾದ ಜ್ಞಾನವನ್ನು ಎಷ್ಟು ಹಾಗೂ ಯಾವ ವೇಗದಲ್ಲಿ ಪಡೆಯುತ್ತೀರಾ ಎಂಬುದನ್ನು ನಿರ್ಧರಿಸುತ್ತದೆ. ಇದನ್ನ ಯಾರು ಹೇಳಿದರೆ ಅಂದ್ರೆ ನಮ್ಮ ಪರಮಹಂಸ ಯೋಗಾನಂದ ಗುರುಜಿಯವರು ಹೇಳಿದರೆ. ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಕೂಡ ನನ್ನ ಶರಣಾರ್ಥಿ. ಕೋಟಿ 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 ನಮನಗಳು. ಧನ್ಯವಾದಗಳು.